ಬರುತ್ತೆ, ಬಂದೇ ಬರುತ್ತೆ. ಈಗಲೇ ಬರಲೇಬೇಕಲ್ಲ. ಏನೋ ಕೃಷ್ಣಪ್ಪ, ನೆಮ್ಮದಿ, ಸುಖ, ಸಂತೋಷ ಅದೆಲ್ಲ ಈಗ ಆಲ್ರೆಡಿ ನನ್ನ ಹತ್ರ ಇದೆ. ಅದು ಹಾಗಲ್ಲ ಆಂಜನೇಯ, ಅದ್ರ ರೂಪನೇ ಬೇರೆ. ಅದು ಒಂದೊಂದ್ಸಲ ಒಂದೊಂದು ರೂಪ ಬರುತ್ತೆ. ಇದೇನೋ ಕೃಷ್ಣಪ್ಪ, ಬಂದು ಬಿಡ್ತಲ್ಲ ಆಗ್ಲೇ, ಇಷ್ಟು ಬೇಗ. ಇಲ್ಲೇ ಇಡ್ರ, ಇಲ್ಲೇ ಬಹುಮಾನ. ಲಕ್ಕಿ ಇಡ್ರ. ಹಲೋ, ಹೇಳಿ ಶ್ರದ್ಧಾ ಅವರೇ. ಹೆಲೋ ವಿಕ್ರಾಂತ್, ಸಾರಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದ್ದೀನಾ? ಡಿಸ್ಟರ್ಬಾ? ನೋವೇ, ಹೇಳಿ. ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು, ಸಿಗೋಕ್ಕಾಗತ್ತಾ? ಸಿಗೋದಾ? ಯಾಕೆ, ಏನಾಯ್ತು? ನೀವೊಂದು 10 ನಿಮಿಷ ಬಿಡುವು ಮಾಡಿಕೊಂಡ್ರೆ ನಾನೆಲ್ಲ ಅವಾಗಲೇ ಹೇಳ್ತೀನಿ. ನೀವ್ಯಾಕೋ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಸಿಗ್ತೀನಿ, ಶ್ಯೂರ್. ಥ್ಯಾಂಕ್ ಯು ವಿಕ್ರಾಂತ್. ಎಲ್ಲಕ್ಕೆ ಬರಲಿ ನಾನು? ಓಕೆ, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು 20 ಮಿನಿಟ್ಸಲ್ಲಿ ನಾನಲ್ಲಿ ಇರ್ತೀನಿ. ಓಕೆ, ಆಲ್ ರೈಟ್, ಬಾಯ್. ಹಳ್ಳ ರೆಡಿ ಇತ್ತು ಬೀಳ್ಸೋಕೆ, ಕುರಿನೂ ರೆಡಿ ಆಯ್ತು ಆಂಜನೇಯ. ಅದೇನೋ ಸರಿ, ಆದರೆ ಕುರಿ ಏನಕ್ಕೆ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಮಸಾಲೆ ಸಿದ್ಧ ಮಾಡ್ಕೊಳ್ಳೋಣಯ್ಯ, ಕುರಿ ಯಾತಕ್ಕಾದ್ರೂ ಬರಲಿ. ನೋಡು, ಆಗ್ಬೇಕಾದ್ದು ಆಗೋ ಸಮಯದಲ್ಲಿ ಆಗೋ ಹಾಗಾದ್ರೆ ಎಲ್ರೂ ನೆಮ್ಮದಿ ಅಲ್ವಾ? ನಡಿ ಹೋಗೋಣ. ಜಯ ಆಂಜನೇಯ.